ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಮೇಡಮ್. ಮೇಡಮ್ ಅದೇನೋ ರಹಸ್ಯ ಅಂದ ತಕ್ಷಣ ಆ ಅಮ್ಮನ ಮಾತೇ ನಿಂತೋಗ್ಬಿಡ್ತಲ್ಲ ಮೇಡಮ್. ಅಷ್ಟಕ್ಕೂ ಆ ರಹಸ್ಯ ಏನು ಮೇಡಮ್? ಮೇಡಮ್ ರಹಸ್ಯ ಏನು ಅಂತ ನಿಮಗೂ ಗೊತ್ತಾಗೋಯ್ತಾ? ಯಾವ ರಹಸ್ಯ ಸುಬ್ಬು? ಅದೇ ಮೇಡಮ್ ಬಾವ ಕೇಳ್ತಿದ್ರಲ್ಲ ರಹಸ್ಯ ಗೊತ್ತಾಗೋಯ್ತಾ ಅಂತ. ಓ ಅದಾ? ಇಲ್ಲ, ನನಗೆ ಯಾವ ರಹಸ್ಯನೂ ಗೊತ್ತಾಗಿಲ್ಲ. ಸುಮ್ಮನೆ ವಿಜಯಾಂಬಿಕಾಗೆ ಹೆದರ್ಸೋಣ ಅಂತ ಹಂಗೆ ಸುಳ್ಳು ಹೇಳಿದ್ರು. ನನಗೆ ಯಾವ ರಹಸ್ಯ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಮೇಡಮ್. ನಿಮಗೆ ಗೊತ್ತಾಗಬೇಕಾಗಿರುವಂಥ ದೊಡ್ಡ ರಹಸ್ಯ ನನಗೆ ಗೊತ್ತಾಗುತ್ತೆ. ಅದನ್ನೇ ಹೇಳೋದಕ್ಕೆ ಬಂದೆ. ಯಾವ ರಹಸ್ಯ? ಬನ್ನಿ ಮೇಡಮ್. ಸುಬ್ಬು, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಬಾವ. ಬಂದೆ. ನನ್ನನ್ನೇ ಬೇಡ ಅಂತಂದ್ಬಿಟ್ಟೆಲ್ಲ ಸುಬ್ಬು. ಈ ಮನೇಲಿ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇರಲಿ, ಇಲ್ಲಿ ಇವ್ರದೆಲ್ಲ ಒಂದು ಲೆಕ್ಕಾಚಾರ ಆದರೆ ನನ್ನ ಲೆಕ್ಕಾಚಾರನೇ ಬೇರೆ. ಆ ಲೆಕ್ಕ ಪಕ್ಕ ಆಗಬೇಕು ಅಂದರೆ ನಾನು ಇವ್ರ ಪಕ್ಕ ಇರಬೇಕು. ಸದ್ಯಕ್ಕೆ ಅಷ್ಟು ಸಾಕು. ಏನು ಹುಡುಕ್ತಿದ್ಯಾ ಸುಬ್ಬು? ಏನೋ ಸೀಕ್ರೆಟ್ ಇದೆ ಅಂದೆ. ನಿಮಿಷ ಮೇಡಮ್, ಒಂದು ನಿಮಿಷ. ಸುಬ್ಬು, ಈ ವ್ಯಕ್ತಿ ವಿಜಯಾಂಬಿಕಾ ಫಾರ್ಮ್ ಹೌಸ್ ಅಲ್ಲಿ ಕೂಡ ಹಾಕಿರೋ ವ್ಯಕ್ತಿನಾ? ಹೌದು ಮೇಡಮ್. ನನಗೂ ಈ ಸ್ಕೆಚ್ ನೋಡಿದ ತಕ್ಷಣ ಅವರೇ ನೆನಪಾಗಿದ್ದು. ಅದಕ್ಕೆ ಹೇಳಿದ್ದು ಇದರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ. ಡೌಟೇ ಇಲ್ಲ ಮೇಡಮ್, ಇದು ಅವರೇನೆ. ಸುಬ್ಬು, ಹಾಗಾದ್ರೆ ಈ ವ್ಯಕ್ತಿ ಆ ಫಾರ್ಮ್ ಹೌಸ್ ಇಂದ ತಪ್ಪಿಸ್ಕೊಂಡ್ಬಂದು ಈ ತಾಳಿನ ನನಗೆ ಕೊಡೋದಕ್ಕೆ ಹೇಳಿರ್ಬೋದಾ? ಇರ್ಬೋದು ಮೇಡಮ್. ಬೆಂಕಿ ಕೈಲಿ ತಾಳಿ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅವ್ರು ತಪ್ಪಿಸ್ಕೊಂಡೇ ಬಂದಿರಬೇಕು. ಆದರೂ ಅವ್ರಿಗೂ ನಿಮಗೂ ಏನು ಸಂಬಂಧ ಮೇಡಮ್? ನಿಮ್ಮ ತಾಯಿಯವ್ರ ತಾಳಿ ಅವ್ರ ಹತ್ರ ಏನಕ್ಕಿರುತ್ತೆ? ಸುಬ್ಬು, ನಮ್ಮ ಅಮ್ಮನ ತಾಳಿ ಇವ್ರ ಹತ್ರ ಇತ್ತು ಅಂದ್ರೆ ಇವ್ರಿಗೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಿರ್ಬೋದಲ್ವಾ? ಅಥವಾ ನಮ್ಮ ಅಮ್ಮನ ಇವ್ರಿಗೆ ಈ ತಾಳಿ ನನಗೆ ಕೊಡೋದಕ್ಕೆ ಹೇಳಿರ್ಬೋದಲ್ವಾ? ಸುಬ್ಬು, ಹಾಗಾದ್ರೆ ಖಂಡಿತ ಇವ್ರಿಗೆ ಅಮ್ಮನ ಬಗ್ಗೆ ಗೊತ್ತಿರುತ್ತೆ. ನಾವೇನಾದ್ರೂ ಇವ್ರನ್ನ ಹುಡುಕಿದ್ರೆ ನನಗೆ ಅಮ್ಮ ಸಿಗ್ಬೋದಲ್ವಾ? ಸುಬ್ಬು, ಸುಬ್ಬು, ಅಪ್ಪ, ಏನಪ್ಪ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಆಮೇಲೆ ಅಯ್ಯೋ ಇಲ್ಲ ಇಲ್ಲ ಮಾವ, ಹಾಗೇನೂ ಇಲ್ಲ. ಹೇಳಿ ನೀವು. ಅದೇ ನಮ್ಮ ವರು ಕೆಲ್ಸಕ್ಕೆ ಹೋಗ್ತಿದ್ದಾಳಲ್ಲ, ನಮಗೆಲ್ಲ ಗಿಫ್ಟ್ ತಂದಿದ್ದಾಳೆ. ವರ ಬಂದು ಹೇಳಪ್ಪ. ಇಲ್ಲ 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 ಇಲ್ಲ, ಅವಳು ಶ್ರೀವಳ್ಳಿ ಕೈಲಿ ಕೊಟ್ಟು ಕಳಿಸಿದ್ದಾಳೆ. ಅವಳಿಗೆ ಎಲ್ಲಿ ಸಮಯ ಇರುತ್ತೆ? ಈಗ ಅವಳು ಬ್ಯಾಂಕಲ್ಲಿ ದೊಡ್ಡ ಅಧಿಕಾರಿ. ಮಗಳು ಗಿಫ್ಟ್ ಕೊಟ್ಟು ಕಳ್ಸಿದ್ದಾಳೆ ಅಂತ ಎಷ್ಟು ಸಂತೋಷ ಪಡ್ತಿದ್ದೀರಾ ಅಲ್ವಾ? ಶ್ರಾವಣಿಮ್ಮ, ಸಂತೋಷ ಆಗದೆ ಇರುತ್ತಾ? ಇದೆಲ್ಲ ನಡೀತಾ ಇರೋದಕ್ಕೆ ನೀವೇ ಕಾರಣ. ಮಗಳಿಗೊಂದು ನೆಲೆ ಆಯಿತು. ಅವಳ ಜೀವನ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆಲೇ ನಡೀತಿದೆ. ಆ ಹುಡುಗ ಅವಳು ಓದಿಗೆ ಸಪೋರ್ಟ್ ಮಾಡಿದ್ದಾನೆ, ಒಳ್ಳೆ ಕೆಲ್ಸಕ್ಕೆ ಸೇರಿಸಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಅಂದಾಗೆ ಆ ಶ್ರೀವಳ್ಳಿ ಗಿಫ್ಟ್ ಎಲ್ಲ ತಂದು ಕೊಟ್ಟು ಹೋಗಿದ್ದಾಳೆ. ಅದಕ್ಕೆ ನಿಮ್ಮನ್ನು ಕರೆಯಕ್ಕೆ ಬಂದೆ. ಬನ್ನಿ ಬನ್ನಿ ನೋಡೋಣ, ಬನ್ನಿ ಬನ್ನಿ. ಬಂದೆ.